ಸೌತೆಕಾಯಿಯು ನಾವು ಪ್ರತಿದಿನ ಅಡುಗೆಯಲ್ಲಿ ಬಳಸುವ ತರಕಾರಿಯಾಗಿದೆ. ಆದರೆ ನಾವು ಅದನ್ನು ಆಹಾರವಾಗಿ ಉಪಯೋಗಿಸುತ್ತೇವೆಯೇ ವಿನಃ ಅದರ ಔಷಧೀಯ ಗುಣಗಳ ಬಗ್ಗೆ ನಮಗೆ ತಿಳಿದಿಲ್ಲ. ಸೌತೆಕಾಯಿಯು ಒಂದು ಬಳ್ಳಿಯ ಗಿಡವಾಗಿದೆ. ಇದು ನೆಲದಲ್ಲಿ ಬೇರು ಬಿಟ್ಟು ಬಳ್ಳಿಯು ಹೋದಲೆಲ್ಲ ಹಬ್ಬಿಕೊಳ್ಳುತ್ತಾ ಹೋಗುತ್ತದೆ. ಈ ಸಸ್ಯವು ದೊಡ್ಡ ಎಲೆಗಳನ್ನ ಹೊಂದಿದ್ದು ಎಲೆಗಳು ಮೃದುವಾಗಿದ್ದು ಬಳ್ಳಿಯು ಹೋದಲೆಲ್ಲ ಹಬ್ಬಿಕೊಳ್ಳುತ್ತಾ ಹೋಗುತ್ತದೆ. ಈ ಗಿಡವು ಚಿಕ್ಕ ಚಿಕ್ಕ ಹಳದಿ ಹೂಗಳನ್ನ ಹೊಂದಿರುತ್ತದೆ. ನಂತರ ಕಾಯಿಗಳಂತೂ ಉದ್ದವಾಗಿ ಬೆಳೆಯುತ್ತವೆ. ಕಾಯಿಗಳ ಮೇಲೂ ಸಣ್ಣ ಸಣ್ಣ ಮುಳ್ಳುಗಳು ಇರುತ್ತವೆ. ಸೌತೆಕಾಯಿಯಲ್ಲಿ ನಾನಾ ಬಗೆಗಳಿವೆ. ಅವು ಎರೆ ಸೌತೆ, ನೀರು ಸೌತೆ, ಮುಳ್ಳು ಸೌತೆ, ನಾಲಿಗೆ ಸೌತೆ ಮುಂತಾದವುಗಳು. ಸೌತೆಕಾಯಿಯಲ್ಲಿ 96% ಭಾಗ ನೀರಿರುತ್ತದೆ. ಇನ್ನುಳಿದ 4% ಭಾಗ ಪೋಷಕಾಂಶಗಳು ಇರುತ್ತವೆ. ಸೌತೆಕಾಯಿಯು ಕಡಿಮೆ ಕ್ಯಾಲೋರಿಯನ್ನ ಹೊಂದಿದೆ ಹಾಗೂ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ನಾರಿನಂಶ, ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಮ್ಯಾಂಗನೀಸ್ ಪೋಷಕಾಂಶಗಳನ್ನ ಹೊಂದಿದೆ. ಆರೋಗ್ಯಕ್ಕೆ ಸೌತೆಕಾಯಿಯು ಪರಿಪೂರ್ಣವಾದ ತರಕಾರಿಯಾಗಿದೆ. ಸೌತೆಕಾಯಿಗಳು ಈಗ ಮಾರುಕಟ್ಟೆಗಳಲ್ಲಿ ಲಭ್ಯವಿರುತ್ತವೆ. ಆದರೆ ಮಾರುಕಟ್ಟೆಗಳಲ್ಲಿ ಹೈಬ್ರಿಡ್ ತಳಿಗಳೇ ಜಾಸ್ತಿ. ಅದರ ಬದಲು ಹಳ್ಳಿಗರು ತಮ್ಮ ಮನೆಯ ಹಿತ್ತಲಲ್ಲಿ ಮನೆಯಲ್ಲಿನ ಸಾವಯವ ಗೊಬ್ಬರ ಬಳಸಿ ಸೌತೆಕಾಯಿ ಗಿಡವನ್ನ ಬೆಳೆಸುವುದರಿಂದ ಸೌತೆಕಾಯಿ ಅಧಿಕ ಪೋಷಕಾಂಶಗಳನ್ನು ಹೊಂದಿಕೊಂಡು ಬೆಳೆಯುತ್ತದೆ. ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೌತೆಕಾಯಿ ವಿಶಿಷ್ಟವೇ ದೇಹವನ್ನ ತಂಪುಗೊಳಿಸುವುದು. ಆದ್ದರಿಂದ ಹಸಿ ಸೌತೆಕಾಯಿಯನ್ನ ತಿನ್ನುವುದರಿಂದ ದೇಹವು ತಂಪಾಗಿರುತ್ತದೆ. ಇದು ಅನೇಕ ರೋಗಗಳನ್ನ ಹೋಗಲಾಡಿಸುತ್ತದೆ. ಸೌತೆಕಾಯಿಯನ್ನ ಉಪಯೋಗಿಸಿ ಅನೇಕ ಖಾದ್ಯಗಳನ್ನ ಕೂಡ ತಯಾರಿಸುತ್ತಾರೆ. ಹಾಗಾದ್ರೆ ಈ ಸೌತೆಕಾಯಿಯ ಆರೋಗ್ಯಕರ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೌತೆಕಾಯಿಯ ಬಳಕೆಯು ಬಿಸಿಲಿನ ಧಗೆಯಿಂದ ದೇಹವನ್ನ ತಂಪಾಗಿರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಸೌತೆಕಾಯಿಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಮಾಡುವುದು ಉತ್ತಮ. ಜ್ಯೂಸ್, ಸಲಾಡ್, ಇನ್ಯಾವುದೇ ರೀತಿಯಲ್ಲಿ ಖಾದ್ಯವನ್ನ ತಯಾರಿಸಿಕೊಂಡು ತಿನ್ನಬಹುದು. ಆದರೆ ಇದರ ಅತಿಯಾದ ಸೇವನೆಯಿಂದ ದೇಹವು ಅತಿ ತಂಪಾಗಿ ಶೀತವಾಗುವ ಸಂಭವವಿರುತ್ತದೆ. ಆದ್ದರಿಂದ ದೇಹದ ಉಷ್ಣತೆಗೆ ತಕ್ಕಂತೆ ಬಳಸುವುದು ಉತ್ತಮ. ಇನ್ನು ಅಂಗಾಲಿನಲ್ಲಿ ಉರಿ ಉಂಟಾದಾಗ ಸೌತೆಕಾಯಿಯ ಪೇಸ್ಟ್ ಮಾಡಿಕೊಂಡು ಅಂಗಾಲಿಗೆ ಹಚ್ಚಿಕೊಳ್ಳಬಹುದು. ಅಥವಾ ಸೌತೆಕಾಯಿಯ ತಿರುಳನ್ನ ತೆಗೆದುಕೊಂಡು ಅಂಗಾಲಿಗೆ ನಿಧಾನವಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಳ್ಳುವುದರಿಂದ ಅಂಗಾಲಿನ ಉರಿ ಕಡಿಮೆಯಾಗುತ್ತದೆ ಹಾಗೂ ಅಂಗಾಲು ತಂಪಾಗುತ್ತದೆ. ಇನ್ನು ಸೌತೆಕಾಯಿಯಲ್ಲಿ ವಿಟಮಿನ್ ಕೆ ಇರುವುದರಿಂದ ದೇಹದಲ್ಲಿ ಎಲ್ಲೇ ಗಾಯವಾದರೂ ರಕ್ತ ಸೋರುವಿಕೆಯನ್ನ ತಡೆದು ರಕ್ತ ಹೆಪ್ಪುಗಟ್ಟಲು ಸಹಕಾರಿಯಾಗಿದೆ. ಆದ್ದರಿಂದ ಸೌತೆಕಾಯಿಯ ಬಳಕೆ ಆರೋಗ್ಯಕ್ಕೆ ಉತ್ತಮ. ಇನ್ನು ಅಜೀರ್ಣದ ಸಮಸ್ಯೆ ಇದ್ದವರು ಸೌತೆಕಾಯಿಯ ಸಿಪ್ಪೆಯನ್ನ ತೆಗೆದು ಅದರ ತಿರುಳನ್ನ ಪೇಸ್ಟ್ ಮಾಡಿಕೊಂಡು 2 ಚಮಚ ಸೌತೆಕಾಯಿ ತಿರುಳಿನ ಪೇಸ್ಟ್ಗೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಊಟದ ಸ್ವಲ್ಪ ಹೊತ್ತಿನ ಮೊದಲು ಸೇವಿಸಿ. ನಂತರ ಊಟ ಮಾಡುವುದರಿಂದ ಅಜೀರ್ಣದ ಸಮಸ್ಯೆ ನಿವಾರಣೆಯಾಗಿ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಇನ್ನು ಮೂತ್ರನಾಳದ ಸಮಸ್ಯೆ, ಮೂತ್ರದಲ್ಲಿನ ಕಲ್ಲಿನ ಸಮಸ್ಯೆ ಹಾಗೂ ಮೂತ್ರ ಕಟ್ಟುವ ಸಮಸ್ಯೆ ಇದ್ದರೆ ಸೌತೆಕಾಯಿ ಮತ್ತು ಬಾಳೆ ದಿಂಡನ್ನ ಸೇರಿಸಿ ಸಲಾಡ್ ಮಾಡಿಕೊಂಡು ಪ್ರತಿದಿನ ಸೇವಿಸಬಹುದು. ಅಥವಾ ಸೌತೆಕಾಯಿ ಮತ್ತು ಬಾಳೆ ದಿಂಡಿನ ಜ್ಯೂಸ್ ಮಾಡಿಕೊಂಡು ಕುಡಿಯುವುದರಿಂದ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನಾಂಶ ಇರುವುದರಿಂದ ಹಾಗೂ ಬಾಳೆದಿಂಡಿನಲ್ಲಿ ನಾರಿನಾಂಶ ಇರುವುದರಿಂದ ಇವು ಮೂತ್ರದಲ್ಲಿನ ಕಲ್ಲನ್ನ ಹೊರಹಾಕಲು ಸಹಾಯಕವಾಗುತ್ತವೆ. ಇನ್ನು ಮಹಿಳೆಯರಲ್ಲಿ ಉರಿ ಮೂತ್ರದ ಸಮಸ್ಯೆ ಕಂಡು ಬಂದಾಗ ಸೌತೆಕಾಯಿ ಜ್ಯೂಸ್ ಮಾಡಿಕೊಂಡು ಅಥವಾ 1 ಲೋಟ ಸೌತೆಕಾಯಿ ರಸಕ್ಕೆ 1 ಚಮಚ ಜೇನುತುಪ್ಪ ಹಾಗೂ ನಿಂಬೆ ರಸ ಸೇರಿಸಿ ದಿನಕ್ಕೆ 2 ಬಾರಿ ಕುಡಿಯುವುದರಿಂದ ಉರಿ ಮೂತ್ರದ ಸಮಸ್ಯೆ ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ತಾಜಾ ಸೌತೆಕಾಯಿಯನ್ನ ನಾವು ಸಿಪ್ಪೆ ಸಮೇತವಾಗಿ ಬಳಸುವುದರಿಂದ ಸಿಪ್ಪೆಯಲ್ಲಿರುವ ಪೊಟ್ಯಾಷಿಯಂ ಅಧಿಕ ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಕಾರಿಯಾಗಿದೆ. ಇನ್ನು ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನಾಂಶವಿದ್ದು ಇದು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುವ ತರಕಾರಿಯಾಗಿದೆ. ಆದ್ದರಿಂದ ಸೌತೆಕಾಯಿಯ ಬಳಕೆ ಹೆಚ್ಚಿಸುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಇದರಿಂದ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಮಧುಮೇಹ ರೋಗಿಗಳಿಗೆ ಸೌತೆಕಾಯಿಯು ಉತ್ತಮವಾದ ತರಕಾರಿಯಾಗಿದೆ. ಏಕೆಂದರೆ ಸೌತೆಕಾಯಿಯು ದೇಹದಲ್ಲಿ ಇನ್ಸುಲಿನ್ ಉತ್ಪಾದಿಸಲು ಮೇದೋಜೀರಕ ಗ್ರಂಥಿಗಳಿಗೆ ಸಹಾಯ ಮಾಡುತ್ತದೆ. ಇದರಿಂದ ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತದೆ. ಅಷ್ಟೇ ಅಲ್ಲದೆ ಚಳಿಗಾಲದಲ್ಲಿ ವಿಪರೀತವಾದ ಚಳಿಗೆ ಮೈಕೈ ಒಡೆಯುತ್ತದೆ ಮತ್ತು ಮುಖದ ಚರ್ಮವು ಒಣಗಿದಂತಾಗುತ್ತದೆ. ಇದನ್ನ ಹೋಗಲಾಡಿಸಲು ಸೌತೆಕಾಯಿಯ ರಸವನ್ನ ಒಣಗಿದ ಚರ್ಮದ ಭಾಗಕ್ಕೆ ಲೇಪಿಸುವುದರಿಂದ ಚರ್ಮವು ತಂಪಾಗಿ ಒಣಗುವುದು ಕಡಿಮೆ. ನಮ್ಮ
ಲೋಕಲ್ ಭಾಷೆಯಲ್ಲಿ ಪಲಾವ್ ಎಲೆಗಳು ಎಂದು ಕರೆಯಲ್ಪಡುವ ಬೇ ಲೀಫ್ ಹೆಚ್ಚಾಗಿ ಪಲಾವ್, ಟೊಮೆಟೊ ಬಾತ್ ಮತ್ತು ಇತರ ರೈಸ್ ಬಾತ್ಗಳಲ್ಲಿ ಬಳಕೆಯಾಗುತ್ತದೆ. ತಯಾರು ಮಾಡುವ ತಿಂಡಿಯ ರುಚಿಯನ್ನ ಹೆಚ್ಚಿಸಲು ಬಳಕೆ ಮಾಡುವ ಈ ಎಲೆಗಳು ಪರೋಕ್ಷವಾಗಿ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದ ಪೌಷ್ಟಿಕ ಸತ್ವಗಳನ್ನು ಒದಗಿಸುತ್ತದೆ. ನೋಡಲು ಲವಂಗದ ಎಲೆಗಳ ರೀತಿ ಕಂಡುಬರುವ ಇವುಗಳನ್ನು ಮಸಾಲೆ ಪದಾರ್ಥಗಳ ಗುಂಪಿಗೆ ಸೇರಿರುವ ಕಾರಣ ಕೆಲವೊಮ್ಮೆ ಲವಂಗದ ಎಲೆಗಳು ಎಂದು ಕೂಡ ಕರೆಯುತ್ತಾರೆ. ಆಹಾರ ತಯಾರು ಮಾಡುವ ಸಮಯದಲ್ಲಿ ಒಗ್ಗರಣೆಯಲ್ಲಿ ಬಳಕೆ ಮಾಡುವ ಪಲಾವ್ ಎಲೆಗಳು ಸಾಕಷ್ಟು ಸ್ವಾದಿಷ್ಟಕರವಾದ ಮತ್ತು ಅಷ್ಟೇ ಹಗುರವಾದ ಆಹಾರವನ್ನ ನಮಗೆ ತಿನ್ನಲು ನೀಡುತ್ತದೆ ಎಂದರೆ ನಿಜಕ್ಕೂ ಖುಷಿಯಾಗುತ್ತದೆ. ಪಲಾವ್ ಎಲೆಗಳ ಇನ್ನಿತರ ಲಾಭಗಳನ್ನ ಮತ್ತು ಪೌಷ್ಟಿಕಾಂಶಗಳ ವಿವರಗಳನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಪಲಾವ್ ಎಲೆಗಳು ನಿಮ್ಮ ಆಹಾರವನ್ನ ರುಚಿಕರವನ್ನಾಗಿ ಮಾಡುತ್ತದೆ. ಇದಕ್ಕೆ ಕಾರಣ ಅದರಲ್ಲಿರುವ ಕೆಲವು ನಾಲಿಗೆಗೆ ಹಿತಕರ ಎನಿಸುವ ಗುಣಲಕ್ಷಣಗಳು. ನಿಮ್ಮ ಆಹಾರಕ್ಕೆ ಯಾವುದೇ ಸೋಡಿಯಂ ಅಂಶವನ್ನ ಸೇರಿಸದೆ ಆಹಾರದ ಸ್ವಾದವನ್ನ ಆಹಾ ಎನ್ನುವಂತೆ ಹೆಚ್ಚಿಸುವ ಭಾರ ಪಲಾವ್ ಎಲೆಗೆ ಬಿಟ್ಟಿದ್ದು. ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ನಮಗೆ ಒಣಗಿದ ರೀತಿಯಲ್ಲಿ ಸಿಗುವ ಪಲಾವ್ ಎಲೆ ತನ್ನ ಪರಿಮಳದಲ್ಲಿ ಮಾತ್ರ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಹಲವಾರು ರೈಸ್ ಬಾತ್ ತಯಾರಿಕೆಯಲ್ಲಿ ಇಂದು ಪಲಾವ್ ಎಲೆಗಳಿಗೆ ಅವುಗಳದ್ದೇ ಆದ ರಾಜ ಮರ್ಯಾದೆ ಇದ್ದೇ ಇದೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದ ನಾನಾ ಭಾಗಗಳಲ್ಲಿ ಬಗೆ ಬಗೆಯ ಅಡುಗೆ ತಿಂಡಿ ತಯಾರಿಕೆಯಲ್ಲಿ ಈ ಎಲೆ ಬಳಕೆಯಾಗುತ್ತಿದೆ. ಮೆಕ್ಸಿಕೋ, ಇಂಡೋನೇಷ್ಯಾ, ಪಾಶ್ಚಿಮಾತ್ಯ ದೇಶಗಳು ತಮ್ಮದೇ ಆದ ಹೆಸರಿನಲ್ಲಿ ಕರೆದು ತಮ್ಮ ಸಾಂಪ್ರದಾಯಿಕ ಅಡುಗೆಗಳ ರುಚಿಯನ್ನ ಹೆಚ್ಚು ಮಾಡಿ ಆಹಾರವನ್ನ ಸವಿಯುತ್ತಿದ್ದಾರೆ. ಕೇವಲ ಅಡುಗೆಯಲ್ಲಿ ಮಾತ್ರ ಪಲಾವ್ ಎಲೆಗಳನ್ನ ಬಳಕೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳುವುದು ತಪ್ಪು. ಸ್ನಾನ ಮಾಡುವಾಗ ಈ ಎಲೆಗಳನ್ನ ಪುಡಿ ಮಾಡಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸ್ನಾನ ಮಾಡುತ್ತಾರೆ. ಚರ್ಮದ ಕ್ರೀಮ್ ಆಗಿ ಕೂಡ ಈ ಎಲೆಗಳನ್ನ ಉಪಯೋಗಿಸುತ್ತಾರೆ. ಚರ್ಮ ಸಂಬಂಧಿತ ಹಲವಾರು ಸಮಸ್ಯೆಗಳನ್ನ ಪಲಾವ್ ಎಲೆಗಳು ಇಲ್ಲವಾಗಿಸುತ್ತದೆ. ಕ್ಯಾನ್ಸರ್, ತಲೆಹೊಟ್ಟು, ಗ್ಯಾಸ್ಟ್ರಿಕ್, ಕೀಲು ನೋವು ಇತ್ಯಾದಿಗಳಿಗೆ ಈ ಎಲೆಗಳು ಔಷಧಿ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಮಧುಮೇಹ ಇರುವವರಿಗೂ ಕೂಡ ಪಲಾವ್ ಎಲೆಗಳು ಅವರ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನ ಮತ್ತು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣ ಮಾಡುತ್ತದೆ. ಪಲಾವ್ ಎಲೆಗಳನ್ನು ತುಂಬಾ ದಿನಗಳ ತನಕ ಹಸಿಯಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ಮಾರುಕಟ್ಟೆಗೆ ಪರಿಚಯಿಸುವ ಮುಂಚೆ ಚೆನ್ನಾಗಿ ಒಣಗಿಸಿ ನಂತರ ಪ್ಯಾಕ್ ಮಾಡಿ ಕಳುಹಿಸಿ ಕೊಡುತ್ತಾರೆ. ಹೀಗೆ ಒಣಗಿದರೂ ಕೂಡ ಪಲಾವ್ ಎಲೆಗಳಲ್ಲಿ ಪೌಷ್ಟಿಕಾಂಶಗಳಿಗೇನು ಕೊರತೆ ಇರುವುದಿಲ್ಲ. ಹಾಗಾಗಿ ಅಡುಗೆಯಲ್ಲಿ ಬಳಸಿದಾಗ ರುಚಿಯಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ. ತಯಾರಾಗುವ ಸೂಪ್, ರೈಸ್ ಬಾತ್ಗಳಲ್ಲಿ ಬಳಕೆ ಮಾಡುವ ಪಲಾವ್ ಎಲೆಗಳು ತಮ್ಮಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6, ಮ್ಯಾಂಗನೀಸ್, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ಯಾವುದೇ ದಿನಸಿ ಅಂಗಡಿಗಳಿಗೆ ಹೋದರೆ ಪಲಾವ್ ಎಲೆಗಳು ಸುಲಭವಾಗಿ ಸಿಗುತ್ತವೆ. ಇಡೀ ವರ್ಷ ಶೇಖರಿಸಿ ಇಟ್ಟರೂ ಕೂಡ ಅವುಗಳಿಗೆ ಯಾವುದೇ ಹಾನಿಯಾಗಿರುವುದಿಲ್ಲ. ಮೊದಲೇ ಹೇಳಿದಂತೆ ಬಳಕೆ ಮಾಡಿದಾಗ ಆಹಾರದ ರುಚಿಯಲ್ಲಿ ಕೂಡ ಯಾವುದೇ ಸಣ್ಣ ವ್ಯತ್ಯಾಸ ಕೂಡ ಕಂಡುಬರುವುದಿಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಪಲಾವ್ ಎಲೆಗಳನ್ನ ನೇರವಾಗಿ ಸಂಪೂರ್ಣವಾಗಿ ಸೇವಿಸಲು ಹೋಗಬೇಡಿ. ಇದು ಸ್ವಲ್ಪ ಗಟ್ಟಿಯಾಗಿರುವುದರಿಂದ ನಿಮ್ಮ ದೇಹದಲ್ಲಿ ಜೀರ್ಣ ಆಗುವುದು ಕಷ್ಟ ಆಗುತ್ತದೆ. ಇದರ ಜೊತೆಗೆ ಗಂಟಲಿನಲ್ಲಿ ಅಥವಾ ಕರುಳಿನ ಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡು ಹುಣ್ಣು ಮಾಡುವ ಸಾಧ್ಯತೆ ಇರುತ್ತದೆ. ಇನ್ನು ಆಹಾರದಲ್ಲಿ ಬಳಕೆ ಮಾಡಿದ ನಂತರ ಪಲಾವ್ ಎಲೆಗಳಲ್ಲಿನ ಸತ್ವಗಳು ಆಹಾರದಲ್ಲಿ ಸೇರ್ಪಡೆಯಾಗಿ ನಿಮ್ಮ ದೇಹ ಸೇರುತ್ತವೆ. ಹಾಗಾಗಿ ಪಲಾವ್ ಎಲೆಗಳ ಔಷಧೀಯ ಗುಣಗಳನ್ನು ನಿಮ್ಮದಾಗಿಸಿಕೊಳ್ಳಲು ಎಲೆಗಳನ್ನು ತಿನ್ನಬೇಕು ಎನ್ನುವ ಯಾವುದೇ ನಿಯಮವಿಲ್ಲ. ಪಲಾವ್ ಎಲೆಗಳ ಸಾರ ಸೇವನೆ ಮಾಡುವುದರಲ್ಲಿ ಮಿತಿ. ನಮಸ್ಕಾರ ಸ್ನೇಹಿತರೆ, ನಾವು ದಿನನಿತ್ಯ ಸೇವಿಸುವ ಆಹಾರ ಪದಾರ್ಥಗಳು ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣವಾಗುವುದು ಮಾತ್ರವಲ್ಲದೆ ಅಳಿದುಳಿದಿರುವಂತಹ ಕಲ್ಮಶವು ಮಲದ ರೂಪದಲ್ಲಿ ದೇಹದಿಂದ ಹೊರಹೋಗುವ ಪ್ರಕ್ರಿಯೆಯು ಕೂಡ ಸುಲಭವಾಗಿ ನಡೆಯಬೇಕು. ಇದನ್ನೊಂದು ನೈಸರ್ಗಿಕ ಕ್ರಿಯೆ ಎಂದು ಹೇಳಬಹುದು. ಆದರೆ ಇಂದಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಈ ಪ್ರಕ್ರಿಯೆ ಸರಿಯಾಗಿ ನಡೆಯದೇ ಇರುವುದರಿಂದ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಮಲ ವಿಸರ್ಜನೆ ಮಾಡಲು ತುಂಬಾ ಕಷ್ಟಪಡುವವರು ನಮ್ಮ ನಡುವೆ ತುಂಬಾ ಜನ ಇದ್ದಾರೆ. ಇಂದಿನ ದಿನಗಳಲ್ಲಿ ಜನರು ಅನುಸರಿಸುತ್ತಿರುವ ಅನಾರೋಗ್ಯಕಾರಿ ಆಹಾರ ಪದ್ಧತಿ ಹಾಗೂ ಜಡ ಜೀವನ ಶೈಲಿಯಿಂದಾಗಿ ಹೆಚ್ಚಿನವರು ಬೆಳಗಿನ ಸಮಯದಲ್ಲಿ ಮಲ ವಿಸರ್ಜನೆ ಮಾಡಲು ತುಂಬಾ ಕಷ್ಟಪಡುತ್ತಾರೆ. ಈ ಸಮಸ್ಯೆ ಇರುವವರಿಗೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ದಿನನಿತ್ಯ ಅನುಸರಿಸುತ್ತಿರುವ ಅನಾರೋಗ್ಯಕಾರಿ ಆಹಾರ ಪದ್ಧತಿಯಿಂದ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ಅಡೆತಡೆಗಳು ಉಂಟಾಗಿ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಷ್ಟೇ ಅಲ್ಲದೆ ಜಡ ಜೀವನ ಶೈಲಿಯಿಂದಾಗಿ ಕಂಡುಬರುವ ಮಲಬದ್ಧತೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಯದೇ ಇರುವುದು, ದೈನಂದಿನ ಆಹಾರ ಸೇವನೆಯಲ್ಲಿ ನಾರಿನ ಅಂಶ ಕಡಿಮೆಯಾದರೂ ಕೂಡ ಆಹಾರ ಸರಿಯಾಗಿ ಜೀರ್ಣವಾಗದೆ ಮಲ ವಿಸರ್ಜನೆ ಸರಾಗವಾಗಿ ಆಗುವುದಿಲ್ಲ. ಇನ್ನು ನೈಸರ್ಗಿಕವಾಗಿಯೇ ಅತ್ಯಂತ ಸಿಹಿಯಾದ ಹಣ್ಣು ಎಂದರೆ ಅದು ಖರ್ಜೂರ. ಈ ಹಣ್ಣನ್ನ ವನ ಅಥವಾ ಹಸಿ ಯಾವುದೇ ರೂಪದಲ್ಲಿಯೂ ಕೂಡ ಸೇವನೆ ಮಾಡಬಹುದು. ಮರುಭೂಮಿ ಪ್ರದೇಶದಲ್ಲಿ ಬೆಳೆಯುವ ಈ ಹಣ್ಣಿನಲ್ಲಿ ಹಲವಾರು ಬಗೆಯ ಖನಿಜಾಂಶಗಳು, ವಿಟಮಿನ್ಸ್ ಹಾಗೂ ಪೋಷಕಾಂಶಗಳನ್ನು ಒಳಗೊಂಡಿದೆ. ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಫೈಬರ್ ಅಥವಾ ನಾರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವುದರಿಂದ ನಮ್ಮ ಜೀರ್ಣಶಕ್ತಿಯನ್ನ ಹೆಚ್ಚಿಸುವ ಜೊತೆಗೆ ಕರುಳಿನ ಚಟುವಟಿಕೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತದೆ. ಹೀಗಾಗಿ ಪ್ರತಿ 5-6 ವನ ಖರ್ಜೂರಗಳನ್ನ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿ. ಇಲ್ಲಾಂದ್ರೆ ಬೆಳಗಿನ ಸಮಯದ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಹಾಲಿಗೆ 3-4 ಖರ್ಜೂರಗಳನ್ನು ಹಾಕಿ ಸೇವನೆ ಮಾಡಿದರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಇನ್ನು ವನದ್ರಾಕ್ಷಿ. ನೈಸರ್ಗಿಕ ಸಕ್ಕರೆ ಅಂಶವನ್ನ ಒಳಗೊಂಡಿರುವಂತಹ ವನದ್ರಾಕ್ಷಿಯಲ್ಲಿ ಕಬ್ಬಿನಾಂಶ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹಾಗೂ ಉನ್ನತ ಮಟ್ಟದ ನಾರಿನಾಂಶ ಕಂಡುಬರುವುದರಿಂದ ಇದು ನೈಸರ್ಗಿಕ ವಿರೇಚಕವಾಗಿ ಕೆಲಸ ಮಾಡುವುದು. ಅಂದರೆ ಟೈಟ್ ಮೋಷನ್, ಮಲಬದ್ಧತೆ, ಇಲ್ಲಾಂದ್ರೆ ಬೆಳಗ್ಗೆ ಸರಿಯಾಗಿ ಮಲ ಆಗದಿರುವ ಸಮಸ್ಯೆಗೆ ಒಳ್ಳೆಯ ಮನೆಮದ್ದಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ 5-6 ವನದ್ರಾಕ್ಷಿಯನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ಕೂಡಲೇ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಇನ್ನು ಉಗುರು ಬೆಚ್ಚಗಿನ ನೀರು. ಬೆಳಗ್ಗೆ